ಮರೆಯಲಾರೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ರಾಧಿಕಾ. ಪ್ರತಿಯೊಬ್ಬರ ಜೀವನದಲ್ಲೂ ಹಲವು ಘಟನೆಗಳು ನಡೆದಿರ್ತವೆ. ಅವು ತುಂಟತನ ಇರಬಹುದು, ಆಟ ಪಾಠ ಇರಬಹುದು, ಅಥವಾ ಹುಂಬತನವೂ ಇರಬಹುದು. ಇಂತಹ ಘಟನೆಗಳಲ್ಲಿ ಕೆಲವೊಂದನ್ನ ನಾವು ಜೀವನ ಪೂರ್ತಿ ಮರೆಯೋದಿಕ್ಕೇನೆ ಆಗೋದಿಲ್ಲ. ಅಂತಹ ಮರೆಯಲಿಕ್ಕೆ ಆಗದೇ ಇರುವಂತಹ ಕುತೂಹಲಕಾರಿ ಘಟನೆಗಳನ್ನ ನಮ್ಮ ಅತಿಥಿಗಳಿಂದ ವೀಕ್ಷಕರಿಗೆ ಪರಿಚಯ ಮಾಡಿಸಿಕೊಡೋ ವಿಶೇಷ ಕಾರ್ಯಕ್ರಮವೇ ಮರೆಯಲಾರೆ. ನಮ್ಮ ಮರೆಯಲಾರೆ ಕಾರ್ಯಕ್ರಮದ ಇವತ್ತಿನ ಅತಿಥಿ ಕಾಂಗ್ರೆಸ್ ಮುಖಂಡರಾದ ಡಿಕೆ ಶಿವಕುಮಾರ್. ಕಾಂಗ್ರೆಸ್ ಪಕ್ಷದಲ್ಲಿ ಸಾಮಾನ್ಯ ಕಾರ್ಯಕರ್ತನಿಂದ ಕೆಪಿಸಿಸಿ ಹುದ್ದೆಯವರೆಗೂ ಏರಿದ ಶಿವಕುಮಾರ್ ಅವರ ಜೀವನದ ಮರೆಯಲಾರೆ ಅನ್ನೋ ಘಟನೆಗಳು ಏನು ಅನ್ನೋದನ್ನ ಅವರಿಂದಾನೇ ತಿಳಿಯೋಣ. ಡಿಕೆ ಶಿವಕುಮಾರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಗೆ ಮೊದಲಿಗೆ ನಿಮ್ಮನ್ನ ಕಲರ್ ಡ್ರೆಸ್ ಅಲ್ಲಿ ನೋಡಿ ತುಂಬಾ ಖುಷಿ ಆಗ್ತಾ ಇರ್ಬೋದು ವೀಕ್ಷಕರಿಗೆ. ವೈಟ್ ಅಂಡ್ ವೈಟ್ ಅಲ್ಲಿ ನೋಡಿ ಯಾವಾಗ್ಲೂ ಬೋರ್ ಆಗಿರ್ಬೋದು, ಇದೊಂಥರ ಚೇಂಜ್ ಅನ್ಸ್ತಾ ಇರ್ಬೋದು ಅನ್ಸುತ್ತೆ. ಇನ್ನು ನಿಮ್ಗೆ ಬಾಲ್ಯ ಅಂದ ಕೂಡಲೇ ಶಿವಕುಮಾರ್ ಅವರೇ ಯಾವ ಘಟನೆ ತುಂಬಾ ಕಾಡುತ್ತೆ ಅಂತ ಹೇಳ್ತೀರಾ? ನನಗೆ ಮಿಡ್ಲ್ ಸ್ಕೂಲ್ನಲ್ಲೇ ನಾನು ಒಬ್ಬ ನಾಯಕನಾಗಬೇಕು ಅಂತೇಳಿ ಆಸೆ ಪಟ್ಟವನು. ನ್ಯಾಷನಲ್ ಪಬ್ಲಿಕ್ ಸ್ಕೂಲಲ್ಲಿ ಪ್ರೈಮರಿ ಸ್ಕೂಲ್ ಓದಿದೆ. ಅಲ್ಲಿ ಏನು ತುಂಟಾಟ ಏನೋ ಗೊತ್ತಿಲ್ಲ. ಡಾಕ್ಟರ್ ಗೋಪಾಲ್ ಕೃಷ್ಣನವರು TC ಕೊಟ್ಟು ಕಳಿಸ್ಕೊಟ್ಬಿಟ್ರು, ಇನ್ನು ಮತ್ತೆ ಬೇರೆ ಕಡೆ ಓದ್ಕೊಂಡ್ ಬಾ, ನಾನು 8th ಸ್ಟ್ಯಾಂಡರ್ಡ್ಗೆ ಅಡ್ಮಿಟ್ ಮಾಡ್ಕೊಡ್ತೀನಿ ಅಂತೇಳಿ. ಸೊ 5, 6, 7 ನಾನು ಕಾರ್ಮಲ್ ಸ್ಕೂಲ್ಗೆ ಹೋದೆ. ಅಲ್ಲಿ ನಾಯಕನಾಗಬೇಕು ಅಂತ. ಆ ಕಾರ್ಮಲ್ ಸ್ಕೂಲಲ್ಲಿ ಹೆಂಗಿತ್ತು ಸಿಸ್ಟಮ್ ಅಂತಂದ್ರೆ, ಈಗ ಯಾವ ರೀತಿ ಚುನಾವಣೆ ನಡೀತದೆ ಅದೇ ರೀತಿ ಚುನಾವಣೆಯನ್ನ ಅಲ್ಲಿ ನಡೆಸ್ತಾ ಇದ್ರು. ಪ್ರೈಮರಿ 2ನೇ ಕ್ಲಾಸಿಂದ 7ನೇ ಕ್ಲಾಸ್ವರೆಗೂ ವೋಟ್ ಹಾಕಕ್ಕೆ ಎಲಿಜಿಬಿಲಿಟಿ, ಕ್ಯೂ ಅಲ್ಲಿ ನಿಂತ್ಕೊಳ್ಬೇಕು, ಎಲ್ಲರಿಗೂ ಕೂಡ ಇಲ್ಲಿ ಮಾರ್ಕ್ ಹಾಕಂಥದ್ದು. ಎಲೆಕ್ಷನ್ ಸಿಸ್ಟಮ್ ಹೆಂಗೆ ಅಂತೇಳಿ ಅಲ್ಲಿ ಅವತ್ತು ಪ್ರಜಾಪ್ರಭುತ್ವ ಹೇಗಿರ್ತದೆ ಅನ್ನೋದನ್ನ ಕಲಿಸ್ತಾ ಇದ್ರು. ಸೊ ನಮಗೆಲ್ಲ ಕ್ಯಾಂಡಿಡೇಟ್ಗಳಿಗೆಲ್ಲ ಪ್ರತಿಯೊಬ್ಬರು ಹೋಗಿ ನಮ್ಮ ಕ್ಲಾಸ್ಗಳಿಗೆ ಹೋಗಿ ಭಾಷಣ ಮಾಡೋಂಥದ್ದು, ಆಮೇಲೆ ಪ್ರಚಾರ ಮಾಡೋಂಥದ್ದು, ಆಮೇಲೆ ದೊಡ್ಡ ಸಭೆಯಲ್ಲಿ ಭಾಷಣ ಮಾಡೋಂಥದ್ದು, ಆ ರೀತಿ ಎಲ್ಲ ಅವಕಾಶಗಳು ಇತ್ತು. ಸೊ ನಾನು ಎಲೆಕ್ಷನ್ಗೆ ಅಲ್ಲಿ ನಿಂತಿದ್ದೆ. ಆದರೆ ನನ್ನ ಎಲೆಕ್ಷನ್ಗೆ ಕೌಂಟಿಂಗ್ ನನ್ನ ಕರೆಸಲಿಲ್ಲ. ನನ್ನ ಪರವಾಗಿ ನನ್ನ ಪ್ರತಿನಿಧಿ ಕಳಿಸ್ದೆ. 80% ನನಗೆ ಪೋಲ್ ಆಯಿತು. ನಂದು ಸಿಂಬಲ್ಲು ಸ್ಟಾರ್ ಇತ್ತು. ಸೊ 5 ಜನ ಕಂಟೆಸ್ಟ್ ಮಾಡಿದ್ದು ನಾವು ಎಲೆಕ್ಷನ್ಗೆ. ಒಂದು ಹುಡುಗಿನೂ ಕಂಟೆಸ್ಟ್ ಮಾಡಿದ್ದು, ಆರ್ತಿ ಪತಕ್ ಅಂತ ಹುಡುಗಿ ಹೆಸರು. ಬೇರೆ ಬೇರೆ ಎಲ್ಲ ಅರುಣ್ ಚಿಲ್ ಅಂತ ಒಬ್ಬ, ಹಿಂಗೆ 5-6 ಜನ ಕಂಟೆಸ್ಟ್ ಮಾಡಿದ್ದು. ಸೊ ನಾನು ಚುನಾವಣೆಯಲ್ಲಿ ಗೆದ್ದೆ ಅನ್ನೋದು ಮಾತ್ರ ನನಗೆ ಗೊತ್ತಾಯ್ತು. ಬೆಳಗ್ಗೆ ಅನೌನ್ಸ್ ಮಾಡಿದಾಗ ನನ್ನ ಹೆಸರು ಇರಲಿಲ್ಲ. ನಾನು ಅನೌನ್ಸ್ ಮಾಡಕ್ಕೆ ಬರ್ತಾರೆ ಅಂತ ಹೇಳೋದಕ್ಕಾದ್ರೆ ನಾನು ಅನೌನ್ಸ್ ಮಾಡಲಿಲ್ಲ. ಸೊ ಅದ 2 ಬೊಕ್ಕೆಗಳನ್ನ ಕರೆಸಿದ್ರು. ಸೊ ಅವರು ಯಾರು ನನ್ನ ಮೇಲೆ ಸೋತಿದ್ರು ಅವ್ರನ್ನ ಸೆಕ್ರೆಟರಿ ಆಗಿ ಗೆದ್ದಿದ್ದಾರೆ. ನನಗೊಂದು ಹೊಸ ಹುದ್ದೆನ ಸೃಷ್ಟಿ ಮಾಡಿ ಅವತ್ತು ಒಂದು ಸ್ಪೋರ್ಟ್ಸ್ ಸೆಕ್ರೆಟರಿ ಅಂತೇಳಿ ನನಗೆ ಅವತ್ತು ಅನೌನ್ಸ್ ಮಾಡಿದ್ರು. ಅದು ನನ್ನ ಜೀವನದ ಒಂದು ದೊಡ್ಡ ಆಘಾತ ಉಂಟಾದಂತ ಮೊದಲನೆಯ ಘಟನೆ. ಇದು ಆಘಾತ ನೀಡಿದಂತ ಘಟನೆ ಬಗ್ಗೆ ಹೇಳಿದ್ರಿ. ಇನ್ನು ಹೆಚ್ಚು ಖುಷಿ ಕೊಡುವಂಥದ್ದು, ಅದು ನೆನೆಸ್ಕೊಂಡಿದ ತಕ್ಷಣ ರೋಮಾಂಚನ ಆಗುವಂಥದ್ದು, ಜೊತೆಗೆ ಒಂಥರ ಹೊಸ ಸ್ಫೂರ್ತಿ ಬರುವಂತ ಘಟನೆ ಯಾವ್ದಾದ್ರು ಇದೆಯಾ ಅಂತ? ನಾನು ಏನ್ ಬಯಸಿದ್ದೀನೋ ನನಗೆಲ್ಲ ಸಿಕ್ಕಿದೆ. ಹಂಗ ನಾನು ಬಹಳ ನನ್ನ ಕೈಲಿ ಮುಟ್ಟಕ್ಕೆ ಆಗದೆ ಹೋದನ್ನ ನಾನು ಬಯಸಕ್ ಹೋಗಿಲ್ಲ. ಒಂದಲ್ಲ, ಈಗ ಶಾಲೆಗೆ ಹೋಗ್ತಾ ಇರ್ತೀನಿ, ಸೈಕಲ್ ಬೇಕು ಅಂದ್ರೆ ಸೈಕಲ್ ಸಿಕ್ಕಿದೆ. ಕಾಲೇಜ್ಗೆ ಹೋಗ್ತಾ ಇದ್ದೀನಿ, ನಾನು ಸ್ಕೂಟರ್ ಬೇಕು ಅಂದ್ರೆ ಸ್ಕೂಟರ್ ಸಿಕ್ಕಿದೆ. ಹಂಗೆ ನನ್ಗೆ ಏನೇನು ಬೇಕು ಅಂತ ನಾನು ಬಯಸಿದ್ದೀನೋ ಅದೆಲ್ಲ ಸಿಕ್ಕಿದೆ. ನನ್ನ ತಂದೆ ತಾಯಿ ನನಗೆ ಒಳ್ಳೆ ಶಾಲೆಯಲ್ಲಿ, ನ್ಯಾಷನಲ್ ಪಬ್ಲಿಕ್ ಸ್ಕೂಲಲ್ಲಿ ಇವತ್ತು ಕೂಡ ರಾಜ್ಯಕ್ಕೆ ನಂಬರ್ 1 ಶಾಲೆ ಅದು. ಅಲ್ಲಿ ತಂದು ವಿದ್ಯಾಭ್ಯಾಸಕ್ಕೆ ನನ್ನ ಬಿಟ್ಟರು. ನಾನು ಅದನ್ನ ವಿದ್ಯಾಭ್ಯಾಸ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಆದರೂ ಕೂಡ ಇವತ್ತು ನನಗದು ಕಾಡ್ತಾ ಇದೆ. ಎಸ್, ಆ ಕ್ಷಣಗಳನ್ನ, ಆ ವಿದ್ಯಾಭ್ಯಾಸದ ದಿನಗಳನ್ನ ನಾನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿಲ್ಲ ಅಂದ್ರೂ ನನಗೆ ಈ ಸಂದರ್ಭದಲ್ಲಿ ಅದೊಂದು ಮನಸ್ಸಿಗೆ ಕಾಡ್ತಾ ಇದೆ. ಓಕೆ, ಓದಿದಕ್ಕಿಂತ ತುಂಟಾಟನೆ ಹೆಚ್ಚಾಗಿತ್ತ ನಿಮ್ದು ಸ್ಕೂಲಲ್ಲಿ ಹೇಗೆ ಅಂತ? ಅಲ್ಲ, ಬಹುಶಃ ಇತ್ತು ಅಂತ ಕಾಣ್ತದೆ, ಜಾಸ್ತಿ ತುಂಟಾಟ. ಯಾಕೆಂದ್ರೆ ನನ್ಗಿನ್ನ ಪ್ರೀತಿ ಮಾಡೋದಕ್ಕಿನ್ನ ಬಹಳ ಜನ ನನ್ನ ಪರಿಸರದಲ್ಲಿ ಹತ್ತಕ್ಕೆ
ಬರಕ್ಕೆ ಬಹಳ ದೂರ ಹೋಗೋರು. ಹೆದರ್ಕೊಳ್ಳೋರು ಹಾ, ಬಹಳ. ಅಂದ್ರೆ ಹೆದರ್ಸಿಟ್ಕೊಂಡಿದ್ರ ನೀವು? ಅದೇಂಗ ನನಗೆ ಗೊತ್ತಿಲ್ಲ, ಅದು ನನಗೆ ಗೊತ್ತಾಗ್ತಾ ಇತ್ತು ನನಗೆ. ಇನ್ನು ಶಿವಕುಮಾರ್ ಅನ್ನುವಂತ ಹೆಸರಲ್ಲಿ ಏನ್ ಅಡಗಿದೆ ಅಂತ ಹೇಳ್ತೀರಾ? ಅಂದ್ರೆ ಏನಕ್ಕೋಸ್ಕರ ಶಿವಕುಮಾರ್ ಅಂತ ಹೆಸರಿಟ್ಟು ನಿಮ್ಗೆ? ನನಗೆ ಒಂದು 2-3 ವರ್ಷ ಆದ್ಮೇಲೆ ನಮ್ಮ ಮಗು ಇರ್ಲಿಲ್ವಂತೆ ನಮ್ಮ ತಾಯಿಗೆ. ಸೊ ಲೇಟ್ ಆಯ್ತು ಅಂತೇಳಿ ಪಕ್ಕದಲ್ಲಿ ಶಿವಾಲ್ದಪ್ಪನ ಬೆಟ್ಟ ಅಂತಿದೆ, ಅಲ್ಲಿ ನಮ್ಮ ಊರ್ ಪಕ್ಕದಲ್ಲಿ, ದೊಡ್ಡಾಲಹಳ್ಳಿಂತ ನಮ್ಮ ಊರ್ ಪಕ್ಕದಲ್ಲಿ ಶಿವಾಲ್ದಪ್ಪನ ಬೆಟ್ಟ. ಆ ಶಿವಂಗೆ ಅರ್ಕೆ ಮಾಡ್ಕೊಂಡ್ರಂತೆ. ಸೊ ಆಗ ಕೊನೆಗೆ ಶಿವನ್ಗೆ ಹೋಲಿಕೆ ಆದಂಗೆ ಆಗ್ತದೆ ಅಂತೇಳಿ ಶಿವಕುಮಾರ್ ಅಂತ ಹೆಸರಿಟ್ರಂತೆ. ಸರಿ ಸರಿ. ಸೊ ಕೆಂಪೇಗೌಡ, ಕೆಂಪರಾಜ್ ಅಂತ ಅವ್ರು ಇಡಬೇಕು ಅಂತೇಳಿ ಪ್ರಯತ್ನ ಮಾಡಿ ಹುಟ್ಟು ಪ್ರಾರಂಭದಲ್ಲಿ ಉಡುವಾಗ ಕೆಂಪೇಗೌಡ ಅಂತಾನೆ ಮನೇಲಿ ಇಟ್ಟು, ಆಮೇಲೆ ಇದನ್ನ ಸ್ಕೂಲ್ ಸೇರಿಸುವಾಗ ನನ್ನನ್ನು ಶಿವಕುಮಾರ್ ಅಂತ ಹೇಳಿ ನನಗೆ. ಸರಿ, ತುಂಬಾ ಬಯಸಿ ನಿಮ್ ತಾಯಿ ಪಡೆದಂತ ಮಗು ನೀವು ಅಂತ ಹೇಳ್ಬೋದು. ಇನ್ನು ನಿಮ್ಮ ಒಂದು ತುಂಟತನದ ಬಗ್ಗೆ, ನಿಮ್ಮನ್ನ ಶಾಲೆಗೆ ಸೇರಿಸಿದ್ರ ಬಗ್ಗೆ, ಜೊತೆಗೆ ನಿಮ್ ತಾಯಿ ನಿಮ್ ಬಗ್ಗೆ ಯಾವ ತರ ಮೆಚ್ಚುಗೆ ಮಾತುಗಳನ್ನ ಆಡ್ತಾರೆ, ಏನ್ ಹೇಳಿದಾರೆ ಅಂತ ನೋಡೋಣ. ನಮ್ಗೆ ಅಪರೂಪಕ್ಕೆ ಮಗ ಹುಡ್ತಾವನು. ಈ ಶಿವಲ್ದಪ್ಪನ ಬೆಟ್ಟ ಅಂತದೆ, ಮಕ್ಳು 3 ವರ್ಷ ಇಲ್ಲದೆ ವರ ಹತ್ತಿ ಅವನ್ನ ಮಗನ್ ಪಡೆದವ್ ನಾವು. ಅವನು ಬಸ್ಸಲ್ಲಿ ಹೋಗಕ್ಕೆ ಇಷ್ಟಪಡ್ತಿರ್ಲಿಲ್ಲ. ಇವತ್ತು ಅದನ್ನ ನೆನ್ಸ್ಕೊತೀನಿ ನಾನು. ಕಾರಲ್ಲೇ ಹೋಗ್ಬೇಕು, ಆಗ ಟ್ಯಾಕ್ಸಿಗಳಿದ್ದು ಬೆಂಗಳೂರಿಗೆ ಹೋಗ್ಬೇಕಾದ್ರೆ. ಅಮ್ಮ ಬೇಡ, ಬಸ್ ಬೇಡ, ಟ್ಯಾಕ್ಸಿಲೇ ಹೋಗೋಣ ನಾನು. ಒಂಥರ ಚಿಕ್ಕದ್ರಿಂದನೂ ಒಂಥರ ಅವನು ಅಂತ ಇಂಥದ ನೋಡು ಇದು ಮಾಡ್ತಿರ್ಲಿಲ್ಲ. ಸ್ವಲ್ಪ ಎಲ್ಲ ಸ್ಟ್ಯಾಂಡರ್ಡ್ ಆಗೇ ಬರೋನು. ನಾವು ಸ್ವಲ್ಪ ಹಳ್ಳಿ, ಅವಾಗ ನಾವು ನೆಮ್ಮದಿಯಾಗಿದ್ದು, ಏನು ಶ್ರೀಮಂತರಲ್ಲದೆ ಇದ್ರು ನಾವು ನೆಮ್ಮದಿಯಾಗೇ ಇದ್ದು. ಸ್ವಲ್ಪ ಅನುಕೂಲ ಅಂದ್ರೆ ಹಳ್ಳಿ ವಾತಾವರಣ ಅಲ್ವಾ. ಸ್ವಲ್ಪ ನಾನೆಲ್ಲ ಒಳ್ಳೆ ನನ್ನ ಮಕ್ಕಳನ್ನ ಬೆಳೆಸ್ಬೇಕು, ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿಸ್ಬೇಕು, ದೊಡ್ಡ ಆಫೀಸರ್ ಮಾಡಿಸ್ಬೇಕು ಅನ್ನೋದೇ ನನ್ನ ತಲೆಯಲ್ಲಿತ್ತು. ನನ್ನ ಮಗ ಹುಲಿನೇ, ಅದೇ ಥರವಾಗಿ ಬೆಳೆದ. ನಮ್ಮ ವಂಶ ಸ್ವಲ್ಪ ಎಲ್ಲ ಒಳ್ಳೆ ಹುಲಿ ಥರನೇ ನಮ್ಮ ಫ್ಯಾಮ್ಲಿ. ನಮ್ಮ ಮಾವ, ಅವ್ರ ತಾತ, ಅವರಪ್ಪ ಎಲ್ಲರೂ ಒಂಥರ ಹುಲಿ ಥರ ಇದ್ದವ್ರೇನೆ. ಆ ಹುಲಿ ಥರ ಎಲ್ಲರೂ ಒಂಥರ ಹುಲಿ ಹೊಟ್ಟೆಲಿ ಹುಲಿನೇ ಹುಟ್ಟದೆ ಅಂತೇಳಿ ನಮ್ಮ ಕಡೆ ಎಲ್ಲ ಅದೇ ಥರ ಮಾತಾಡ್ತಾರೆ. ಆಫೀಸರ್ ಆಗ್ಬೇಕು ಅಂತ ಕನ್ಸ್ಕೊಂಡಿದ್ರಂತೆ ತುಂಬಾ. ಅದ್ರ ಬಗ್ಗೆ ಏನಾದ್ರು ಬೇಜಾರಿದೆಯಾ ನಿಮ್ಗೆ? ಇಲ್ಲ, ಅದೇ ಯಾಕೆಂದ್ರೆ ಈ ಮಧ್ಯದಲ್ಲಿ ನಮ್ಮ ತಂದೆಯವರು ಸ್ವಲ್ಪ ಈ ಕಾಂಟ್ರಾಕ್ಟ್ ಮಾಡ್ತಾ ಇದ್ರು ಮಧ್ಯದಲ್ಲಿ. ಆಗ ಕೆಲವು ಬೇಕಾದಷ್ಟು ನಮ್ಮ ಮನೇಲಿ ತಂದೆ ಕಾಂಟ್ರಾಕ್ಟ್ ಮಾಡ್ಬೇಕಾದ್ರೆ ಈ ಆಫೀಸರ್ಸ್ಗೆ ಲಂಚ ಕೊಡೋದು, ಮತ್ತೊಂದು ಅವ್ರ ಹತ್ರ ಹೋಗಿ ಕೈ ಕಟ್ಕೊಂಡಿರೋದು, ಇವೆಲ್ಲ ಮಧ್ಯ ಇತ್ತು. ಜೊತೆಗೆ ಆ ಇಂಜಿನಿಯರ್ ಮಾಡಿಸ್ಬೇಕು ಅಂತ ಒಂದು ಆಸೆ ಇತ್ತು ಅವ್ರಿಗೆ. ಆ ಇಂಜಿನಿಯರ್ಗೆ ಹೋಗಿ ಅವರು ಮಾಡ್ಕೊಳ್ತಿದ್ದಂಥ ಸಂದರ್ಭದಲ್ಲೆಲ್ಲ ಕೂಡ ಅವ್ರಿಗೆ ಏನೋ ಮಾಡಿ ಇಂಜಿನಿಯರ್ ಮಾಡಿಸ್ಬೇಕು ಅಂತ ಅವ್ರಿಗೆ ಆಸೆ. ಸೊ ನನ್ನ ಇಂಜಿನಿಯರ್ ಆಗಲಿಲ್ಲ. ನನ್ನ ಇಂಜಿನಿಯರ್ ಮಾಡೋಕ್ಕಾಗಲಿಲ್ವಲ್ಲ ಅನ್ನೋ ದೃಷ್ಟಿಯಿಂದ, ನಾನಾಗಲಿಲ್ವಲ್ಲ ಅನ್ನೋ ದೃಷ್ಟಿಯಿಂದ ನಮ್ಮ ತಂದೆ ಆಸೆ ಇಂಜಿನಿಯರ್ ಮಾಡಬೇಕು ಅಂತ ಇದ್ರಿಂದ ಇವತ್ತು ನಾನು ಆ ಇಂಜಿನಿಯರ್ ಕಾಲೇಜ್ ತೆಗೆದಿದ್ದೆ. ನಾನು ಇಂಜಿನಿಯರ್ ಆಗದೆ ಹೋದ್ರು ಕೂಡ 100 ಜನ ಇಂಜಿನಿಯರ್ ಮಾಡಬೇಕು ಅಂತೇಳಿ ಇವತ್ತು ಗ್ಲೋಬಲ್ ಅಕಾಡೆಮಿ ಆಫ್ ಇಂಜಿನಿಯರಿಂಗ್ ಕಾಲೇಜ್ ತೆಗೆದಿದ್ದೇನೆ. ನಿಮ್ ತಾಯಿ ಹೇಳ್ತಾ ಇದ್ರು ನೀವು ತುಂಬಾ ಮೊದ್ಲಿಂದಾನು ತುಂಬಾ ಲಕ್ಸುರಿ ಲೈಫ್ ಲೀಡ್ ಮಾಡ್ಬೇಕು ಅನ್ನೋಂಥವ್ರು, ಜೊತೆಗೆ ತುಂಬಾ ಸ್ಟೈಲಿಶ್, ಬೇಕಾದದನ್ನ ಮಾಡ್ತಾ ಇದ್ದಿದ್ದು ನನ್ನ ಮಗ ಅನ್ನೋ ಮಾತು. ಇಲ್ಲ, ಅದು ಏನಂದ್ರೆ ಈ ಸ್ಕೂಲಲ್ಲೆಲ್ಲ, ಕಾಲೇಜಲ್ಲೆಲ್ಲ ಅವತ್ತಿನ ಕಾಲದಲ್ಲೂ ರೇಷ್ಮೆನೆ ಆಗ್ತಿದ್ದೆ ನಾನು. ಯಾವಾಗಲೂ ರೇಷ್ಮೆನೆ ಆಗ್ತಿದ್ದೆ. ಸಿಲ್ಕ್ ಶಿವಕುಮಾರ್ ಅಂತ ಕರೆಯೋರು ಕಾಲೇಜಲ್ಲೆಲ್ಲ. ಕಲರ್ ರೇಷ್ಮೆನೆ ಹಾಕೊಂಡು ಹಾಗೆಲ್ಲ ಕಾಲೇಜ್ ಇದ್ರದ್ದು. ಜೊತೆಗೆ ಸ್ವಲ್ಪ ಬೇಕಾದಷ್ಟು ಎಷ್ಟೇ ಇದ್ರೂ ಕೂಡ ನನಗೇನು ಬೇಕೋ ಆ ಕಾಲದಲ್ಲಿ ಅವ್ರು ಎಷ್ಟೇ ಕಷ್ಟಪಟ್ಟಿದ್ರು ಕೂಡ ನನಗೆ ಅದನ್ನೆಲ್ಲ ತಲುಪಿಸಿದ್ದಾರೆ. ಏನು ಕಡಿಮೆಯನ್ನು ಮಾಡಲಿಲ್ಲ. ಸೊ ಅದರಿಂದ ನನಗೆ ಸಮಾಧಾನಕರವಾಗಿ ಬೆಳೆದಿದ್ದೇನೆ. ಜಾಲಿ ಆದಂತ ಲೈಫ್ ನ ಲೀಡ್ ಮಾಡಿದ್ರ ನೀವು ಅಂತ ಹೇಳ್ಬೋದು. ಖಂಡಿತ. ನನಗೆ ಯಾರು ಡಿಸ್ಟರ್ಬ್ ಯಾವುದಕ್ಕೂ ಯಾರು ಮಾಡಲಿಲ್ಲ. ಬೇಕಾದಷ್ಟು ಭಯಂಕರವಾದಂಥ ಘಟನೆಗಳು ನನ್ನ ಜೀವನದಲ್ಲಿ ನಡೆದಿದೆ. ಮಧ್ಯ ಟ್ರ್ಯಾಕ್ ಎಲ್ಲ ತಪ್ಪಿದ್ದೀನಿ. ಆ ಟ್ರ್ಯಾಕ್ ತಪ್ಪಿದ್ರು ಕೂಡ ನಾನು ಅಲ್ಲಲ್ಲೇ ಎಚ್ಚೆತ್ಕೊಂಡು ಇಲ್ಲಿವರೆಗೂ ನಾನು ಮುಟ್ಟಿದ್ದೇನೆ. ಓಕೆ ಶಿವಕುಮಾರ್ ಅವರ ಜೊತೆ ಮತ್ತಷ್ಟು ನಿಮ್ಮ ಜೀವನದ ಮರೆಯಲಾರದ ಕ್ಷಣಗಳ ಬಗ್ಗೆ ಚರ್ಚೆ ಮುಂದುವರಿಸ್ತೀನಿ. ಈಗ ಚಿಕ್ಕ ವಿರಾಮ.